ನೀವು ಮಕರ ರಾಶಿಯವರಾಗಿದ್ದರೆ ನಿಮಗೊಂದು ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಇದೆ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಶುಕ್ರ ಗ್ರಹ ನೀಚ ಸ್ಥಿತಿಯಲ್ಲಿರಲಿದ್ದಾನೆ ಕನ್ಯಾ ರಾಶಿಯಲ್ಲಿ. ಸೊ ಇದರ ಎಫೆಕ್ಟ್ ಇದೆ, ಇದರ ಪ್ರಭಾವ ಮಕರ ರಾಶಿಯವರ ಮೇಲೆ ಬಹಳ ಪ್ರಮುಖವಾದ ಪ್ರಭಾವ ಬೀರಲಿದೆ. ಆ್ಯಕ್ಚುಲಿ ನಾನು ಈ ವಿಚಾರವಾಗಿ ಸುವರ್ಣ ನ್ಯೂಸ್ನಲ್ಲಿ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇನೆ, ನಾನು ಪೇಜಲ್ಲಿ ಹಾಕಿದ್ದೇನೆ ಆ ವಿಡಿಯೋ ಕ್ಲಿಪ್ಪನ್ನು. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ, ಪ್ರತಿಯೊಬ್ಬ ಮಕರ ರಾಶಿಯವರು ತಿಳ್ಕೊಳ್ಬೇಕು ಇದನ್ನು. ಸೊ ದಯವಿಟ್ಟು ನೀವೊಂದು ಸಹಾಯ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರ್ಯಾರು ಮಕರ ರಾಶಿಯವರು ಅವ್ರಿಗೆಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ, ಖಂಡಿತವಾಗಿ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಈ ವಿಡಿಯೋನ ನೀವು ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವಿಡಿಯೋ ನೋಡ್ತಾ ಇರೋರು ಕೆಳಗಡೆ ಕಾಮೆಂಟ್ ಮಾಡಿ, ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ. ಶುಕ್ರ ಯಾರು? ಮಕರ ರಾಶಿಯವರಿಗೆ ಪಂಚಮ ಕರ್ಮಾಧಿಪತಿ, 5 ಹಾಗೂ 10ನೇ ಮನೆಯ ಅಧಿಪತಿ. ಸೊ ಅದರಿಂದ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಮಕರ ರಾಶಿಯವರಿಗೆ ಹಲವಾರು ವಿಚಾರದಲ್ಲಿ ಸಮಸ್ಯೆ ಆಗಬಹುದು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಉದ್ಯೋಗ ರಿಲೇಟೆಡ್ ಸಮಸ್ಯೆ ಆಗ್ತದೆ. ಯಾಕೆಂದರೆ ಕರ್ಮಾಧಿಪತಿಯೇ ಭಾಗ್ಯಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನಿರುದ್ಯೋಗಿ ಮಕರ ರಾಶಿಯವರಿಗೆ ಇಂಟರ್ವ್ಯೂಗಳಾಗುತ್ತದೆ ಬಿಟ್ಟರೆ ಜಾಬ್ ಅಂತೂ ಸಿಗೋದಿಲ್ಲ. ಸೊ ಬಹಳ ಎಚ್ಚರಿಕೆಯಿಂದ ಇರಿ, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬೇಡಿ. ಹಾಗೂ ಇನ್ನೊಂದು, ಜಾಬ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅಷ್ಟು ಸ್ಯಾಲ್ರಿ ಕೊಡ್ತೀವಿ, ಇಷ್ಟು ಸ್ಯಾಲ್ರಿ ಕೊಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಜಾಬ್ ವಿಚಾರವಾಗಿ ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಉದ್ಯೋಗದ ವಿಚಾರದಲ್ಲಿ ಮೋಸ ಹೋಗದಂತೆ ಮಕರ ರಾಶಿಯವರು ಎಚ್ಚರ ವಹಿಸಲೇಬೇಕು. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಅಷ್ಟೇ ಅಲ್ಲ, ನೆಕ್ಸ್ಟ್ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಮಕರ ರಾಶಿಯವರು ಸ್ಯಾಲ್ರಿ ಹೈಕು, ಪ್ರಮೋಷನ್ನು, ಟ್ರಾನ್ಸ್ಫರು ಈ ಥರ ಹಲವಾರು ಆಸೆಗಳನ್ನು ತೋರಿಸಿ ನಿಮ್ಮಿಂದ ಕೆಲಸ ಮಾಡಿಸ್ಕೊಂಡು ನಂತರ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರ್ತದೆ. ಅವ್ರು ಮೋಸ ಮಾಡಿದ್ರು ಅಂತ ನಾನು ರಿಸೈನ್ ಮಾಡ್ತೀನಿ, ನನಗೆ ಬೇಡ ನಿಮ್ಮ ಜಾಬು ಅಂತ ರಿಸೈನ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಕಷ್ಟ ಆಗ್ತದೆ. ಆದ್ದರಿಂದ ಮೋಸವಾದರೂ ಸಹ ತಡ್ಕೊಳ್ಳಿ, ನೀವು ಮುಂದೆ ನಿಮಗೆ ಖಂಡಿತವಾಗಿ ಒಳ್ಳೆಯ ದಿನಗಳು ಸಿಗ್ತದೆ, ಖಂಡಿತ ಒಳ್ಳೆಯದಾಗ್ತದೆ. ರಿಸೈನ್ ಮಾತ್ರ ಮಾಡಬೇಡಿ. ಇನ್ನು ಅದು ಹೊರತುಪಡಿಸಿ, ಈಗ ಉದ್ಯೋಗ ಹೊರತುಪಡಿಸಿ ಮತ್ತಿನ್ಯಾವ ವಿಚಾರದಲ್ಲಿ ಸಮಸ್ಯೆ ಆಗ್ಬೋದು ಅಂದರೆ ಮಕರ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ನೀಚ ಶುಕ್ರ ಆಗಿರ್ತಾನೆ. ಆದ್ದರಿಂದ ನೀವು ಅದೃಷ್ಟದ ಬೆನ್ನ ಬಿದ್ದು ಈಗ ಜೂಜು ಮತ್ತು ಹಿಂಗೋದು ಇಷ್ಟು ದುಡ್ಡು ಹಾಕೋ ಅಷ್ಟು ದುಡ್ಡು ಬಂದ್ಬಿಡುತ್ತಂತೆ, ಹಂಗೆ ಬಂದ್ಬಿಡುತ್ತಂತೆ, ಹಿಂಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದುಡ್ಡನ್ನು ಕಳೆದುಕೊಂಡು ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಜೂಜು ಇತ್ಯಾದಿ ಅಭ್ಯಾಸಗಳಿದ್ರೆ ದಯವಿಟ್ಟು ಆ ಕಡೆ ತಲೆ ಹಾಕಬೇಡಿ, ಮೋಸ ಹೋಗ್ತೀರಾ ನೀವು. ಅದನ್ನು ಹೊರತುಪಡಿಸಿ ಇನ್ನೂ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಲ್ಲಿ ಮೋಸವಾಗುವ ಸಾಧ್ಯತೆ ಇದೆ. ಜಮೀನು ಕೊಡ್ತೀವಿ, ದುಡ್ಡು ಕೊಡಲ್ಲ, ದುಡ್ಡು ಕೊಡ್ತೀವಿ, ಜಮೀನು ಕೊಡಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಡೆಗೆ ದುಡ್ಡು ಇಲ್ಲ, ಜಮೀನು ಇಲ್ಲ ಅನ್ನುವ ಪರಿಸ್ಥಿತಿ ನಿಮಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸಿಗ್ನೇಚರ್ ಹಾಕ್ಸ್ಕೊಂಡು ಎಚ್ಚರಿಕೆಯಿಂದ ಇರಬೇಕು. ಸಿಗೋದಿಲ್ಲ ನಿಮಗೆ, ಮಕರ ರಾಶಿಯವರಿಗೆ ಮೋಸ ಆಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ. ಅಷ್ಟೇ ಅಲ್ಲ, ನೆಕ್ಸ್ಟು ತಂದೆಯವರಿಗೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಅಥವಾ ತಂದೆಯವರಿಗೋಸ್ಕರ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಬರುತ್ತೆ, ಬಟ್ ನಿಮ್ಗೆ ಖರ್ಚು ಮಾಡೋಕ್ಕೆ ನಿಮಗೆ ದುಡ್ಡಿಲ್ಲ, ಆ ಥರದ ಪರಿಸ್ಥಿತಿಗಳು ಬಂದುಬಿಡುತ್ತೆ. ತಂದೆಯವರು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅಥವಾ ನಿಮಗೆ ತಂದೆಯವ್ರ ಮೇಲೆ ಸಿಟ್ಟು ಬಂತು, ಈ ಥರ. ಬಟ್ ನಾನು ಹೇಳ್ತೀನಿ, ತಂದೆ ತಾಯಿಗಿನ್ನ ದೊಡ್ಡ ದೇವರಿಲ್ಲ. ತಂದೆ ತಾಯಿ ಮೇಲೆ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ, ಮನಸ್ತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನೇ ಆಗಲಿ ತಂದೆಯವ್ರಿಗೆ ಏನು ಆರೋಗ್ಯ ಟ್ರೀಟ್ಮೆಂಟ್ ಸಿಗಬೇಕು, ಅವ್ರಿಗೇನು ವ್ಯವಸ್ಥೆ ಆಗಬೇಕು ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ನಿಮ್ಮ ಪಾಡು ಏನಿದ್ರೂ ಪರವಾಗಿಲ್ಲ, ಅನುಭವಿಸ್ಕೊಳ್ಳಿ. ತಂದೆಯವರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಇದು ಬಹಳ ಮುಖ್ಯವಾದಂಥ ವಿಚಾರ. ಅಷ್ಟೇ ಅಲ್ಲ, ವಿವಾಹದ ವಿಚಾರದಲ್ಲೂ ಸಹ, ವಿವಾಹ ದಾಂಪತ್ಯದ ವಿಚಾರದಲ್ಲೂ ಸಹ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನೂ ಮುಂದೆ ಹೇಳಬೇಕು ಅಂತಂದರೆ ಪಂಚಮಾಧಿಪತಿ. ಸೊ ಆದ್ದರಿಂದ ನಿಮಗಿನ್ನೂ ಮಕ್ಕಳಾಗಿಲ್ಲ, ಸಂತಾನಕ್ಕೋಸ್ಕರ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ನೀವು ಮಕರ ರಾಶಿಯವರು ಅಂತಂದರೆ, ಸಂತಾನದ ವಿಚಾರದಲ್ಲಿ ನೀವು ಮಾಡುವ ಪ್ರಯತ್ನ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಯಶಸ್ವಿ ಆಗೋದಿಲ್ಲ. ಈ ಸ್ಪರ್ಮ್ ಕೌಂಟ್ಸ್ ಕಡಿಮೆ, ಮತ್ತೊಂದು ಇನ್ನೊಂದು ಏನೇನೋ ಸಮಸ್ಯೆ ಆಗಿಬಿಟ್ಟು ಗರ್ಭಧಾರಣೆ ಸಮಸ್ಯೆ ಇರ್ತದೆ. ಇಲ್ಲ ಆಲ್ರೆಡಿ ಮಕ್ಕಳಿದ್ದಾರೆ ಮಕರ ರಾಶಿ ಅಂತಾದರೆ ಮಕ್ಕಳು ನಿಮ್ಮ ಮಾತು ಕೇಳಲ್ಲ. ಮಕ್ಕಳ ವಿಚಾರದಲ್ಲಿ ತುಂಬ ಏನೋ ಅಪೇಕ್ಷೆ ಇಟ್ಕೊಂಡಿರ್ತಾರೆ, ಬಟ್ ನಿಮ್ಮ ಮಕ್ಕಳು ಆ ಲೆವೆಲ್ಗೆ ಹೋಗಿಲ್ಲ, ಸಮಸ್ಯೆ, ಬೇಸರ.
ಆಮೇಲೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಈ ಥರದೆಲ್ಲ ಜಾಸ್ತಿ ಇರುತ್ತೆ. ಸೊ ಮಕ್ಕಳೊಂದಿಗೆ ದಯವಿಟ್ಟು ಜಗಳ ಮನಸ್ತಾಪಗಳಾಗಬೇಡಿ. ಅವ್ರು ಏನು ಹೇಳಿದ್ರೆ ಅದಕ್ಕೆ ಓಕೆ ಸರಿ ಬಿಡಪ್ಪ ಅತ್ಲಾಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡಿ. ಅವರು ಚೆನ್ನಾಗಿರುವಂಥದ್ದು ಬಹಳ ಮುಖ್ಯ. ನಿಮ್ಮವರ ಬಾಂಧವ್ಯ ಚೆನ್ನಾಗಿರುವಂಥದ್ದು ಬಹಳ ಮುಖ್ಯ. ಮಕ್ಕಳ ವಿಚಾರದಲ್ಲೇ ಬೇಸರ ಆಗುತ್ತೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ. ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗೋದಿಲ್ಲ, ಎಲ್ಲ ಎಡವಟ್ಟಾಗುತ್ತೆ. ಈ ಕೆಲಸ ಆಗೇ ಬಿಡುತ್ತೆ ಅಂದ್ಕೊಂಡು ಎಲ್ಲೆಲ್ಲೋ ಒಂದಿಷ್ಟು ದುಡ್ಡು ಹಾಕ್ತೀರಾ, ಆ ದುಡ್ಡು ಹೋಯ್ತು, ಕೆಲಸ ಆಗಲಿಲ್ಲ ಅಂತ. ಎಲ್ಲ ಕೆಲಸಗಳಲ್ಲೇ ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ಕೆಲಸಗಳೆಲ್ಲ ಹಂಗಂಗೆ ನಿಂತು ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ತಲೆಗೆಡಿಸ್ಕೋಬೇಡಿ, ಪರಿಹಾರ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ನಂತರ ಸರಿ ಹೋಗುತ್ತೆ. ಇಷ್ಟೆಲ್ಲ ಇದೆ. ಪರಿಹಾರ ಏನು ಅಂತಂದರೆ ಬಹಳ ಮುಖ್ಯವಾಗಿ ಶುಕ್ರನ ಆರಾಧನೆ. ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ, ಓದಕ್ಕಿಲ್ಲ ಕೇಳಿಸ್ಕೊಳ್ಳಿ. ಶುಕ್ರ ಗ್ರಹದ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ, ದೇವಿ ಕವಚಂ ಅಂತ ಬರುತ್ತೆ, ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಯಾರ ಹೇಳಿಸ್ಕೊಂಡರು ಓದಿ ಅಭ್ಯಾಸ ಮಾಡ್ಕೊಳ್ಳಿ, ರೂಢಿ ಮಾಡ್ಕೊಳ್ಳಿ. ದೇವಿ ಕವಚ ತುಂಬ ಒಳ್ಳೆಯದು. ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಪ್ರತಿದಿನ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಆಮೇಲೆ ಅಭಿಷೇಕದ ತೀರ್ಥ ಪ್ರಾಶನ, ಕುಂಕುಮಾರ್ಚನೆ, ಕುಂಕುಮ ಧಾರಣೆ ಇದೆಲ್ಲ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕುಂಕುಮಾರ್ಚನೆ ಪೂಜೆ ನೀವೇ ಮಾಡಿಸಿ ಪ್ರತಿ ದಿವಸ ಆ ಕಡೆ ಹೋದಾಗ. ಅಷ್ಟಲ್ಲದೆ ಶುಕ್ರವಾರ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು, ಬ್ಲೌಸ್ ಪೀಸು ಅಥವಾ ಸೀರೆ ಏನಾರು ಒಂದು ನಿಮ್ಮ ಕೈಲಾಗಿದ್ದು ಮುತ್ತೈದೆಯರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕಾ? ನಿಮಗೋಸ್ಕರ ನಾನು ಅದ್ಭುತವಾದ ಪವರ್ಫುಲ್ ದಿನನೇ ಒಂದು ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಶುಕ್ರನ ಅಭಿಮಾನಿ ದೇವರು ಗೊತ್ತಾಯ್ತಲ್ವಾ? ಸೊ ಶುಕ್ರ ಶಾಂತಿಯನ್ನು ಮಾಡಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ, ಅವತ್ತು ಮಹಾಸೂರ್ಯಗ್ರಹಣ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆ ಕೊಟ್ಟವರಿಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಾಕು. ಅವತ್ತು ಲೈವ್ ಅಲ್ಲಿ, ಅವತ್ತು ಬುಧವಾರ, ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿವಾಹ, ದಾಂಪತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ವಿಶೇಷವಾಗಿರತಕ್ಕಂಥ ರಾಜವರ್ಧನ ಮಣಿ ಉಂಗುರ ಎನರ್ಜೈಸ್ ಆಗುತ್ತೆ ಅದಲ್ವಾ? ಶುಕ್ರ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮವು ಸಹ ಆಗ್ತದೆ. ಸೊ ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಸೂರ್ಯ ಗ್ರಹಣನೂ ಇರೋದ್ರಿಂದ ಇಲ್ಲಿ ಆಚರಣೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಅದರ ಪ್ರಭಾವ ಇರುತ್ತೆ. ಸೂರ್ಯಗ್ರಹಣದ ದುಷ್ಪ್ರಭಾವವು ಪರಿಹಾರವಾಗಿ ಶುಭ ಫಲವೂ ನಿಮಗೆ ಚೆನ್ನಾಗಿ ಸಿಗಬೇಕು. ರಾಜವರ್ಧನ ಮಣಿಯ ಉಂಗುರವನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಶೂಲಿನಿ ದುರ್ಗಾ ಹೋಮ. ಅದಕ್ಕೆ ನಾನು ಈಗ ಸಿಂಪಲ್ ಪರಿಹಾರದಲ್ಲಿ ಹೇಳಿದ್ದು, ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಶುಕ್ರದೋಷ ಪರಿಹಾರಕ್ಕೆ ಅಂತ. ಸೊ ಶುಕ್ರದೋಷವು ಪರಿಹಾರ ಆಗುತ್ತೆ, ಅಮ್ಮನವರ ಅನುಗ್ರಹ ಸಿಗುತ್ತೆ, ಗ್ರಹಣ ದೋಷವು ಪರಿಹಾರ ಆಗುತ್ತೆ. ವಿಶೇಷವಾಗಿ ರಾಜವರ್ಧನ ಮಣಿ ಉಂಗುರ ರಾಜಯೋಗವನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಅಂದರೆ ಜನವರಿಯಲ್ಲೋ ಏನೋ ಮತ್ತು ಒಂದ್ಸಲ ಕೊಟ್ಟಿದ್ದಾಗಿತ್ತು, ಈಗ ಬಹಳ ಕಾಲ ಆಯಿತು, ಅದು 6 ತಿಂಗಳ ಮೇಲೆ ಆಗೋಯ್ತು. ಸೊ ಅದರಿಂದ 8 ತಿಂಗಳಿಗೆ ಆಗೋಯ್ತು. ಸೊ ಈ ಒಂದು ಹಳೆ ಉಂಗುರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹರಿಯುವ ನೀರಲ್ಲಿ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸ ಉಂಗುರನ್ನು ಮತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು, ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ. ಆಯ್ತಲ್ಲ, ಭಾಳಷ್ಟು ಜನ ಫೋನ್ ಮಾಡ್ಕೊಂಡು ನನಗೆ ತಿಳಿಸಿದ್ದಾರೆ, ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ರಭಾವ ಆಗಿದೆ ಅಂತ. ಇದು ಲಿಮಿಟೆಡ್ ಆಗಿ ಮತ್ತೆ ಪುನಃ ಮಾಡಿಸಿದ್ದೇನೆ, ಇದು ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತು ನೀವೇನಾದ್ರು ರಿಜಿಸ್ಟರ್ ಆದರೆ ಅಂದರೆ ನಿಮ್ಮ ಹೆಸರು ನಾನೇ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಭೀಮನ ಅಮಾವಾಸ್ಯೆ ದಿವಸ, ಸೂರ್ಯಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ರಾಜವರ್ಧನ ಮಣಿ ಉಂಗುರವನ್ನು ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲರೂ ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಈ ರಾಜವರ್ಧನ ಮಣಿ ಉಂಗುರವನ್ನು ನೀವು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಅಡ್ಜಸ್ಟಬಲ್ಲು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ. ಬೇಗ ನಿಮ್ಮವರ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್. ವಾಟ್ಸಪ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಡಾಟಾ ಇರ್ತದೆ, ನಾವು ನಿಮಗೆ
ರಿಪ್ಲೈ ಮಾಡ್ತೇವೆ. ನೀವು ಆರಾಮಾಗಿ ಪೇಮೆಂಟ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.